ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರವ ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 27/6/2025 ಶುಕ್ರವಾರ, ಅದರಲ್ಲೂ ಕೂಡ ಮೊದಲನೇ ಆಷಾಢದ ಶುಕ್ರವಾರ. ಎಲ್ಲರಿಗೂ ಒಳ್ಳೇದಾಗ್ಲಿ, ಲಕ್ಷ್ಮೀ ದೇವಿ ಆರಾಧನೆಯಿಂದ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ದಿನದ ವಿಶೇಷತೆ ಮತ್ತೆ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಜೊತೆಗೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಡ್ತಾ ಹೋಗೋಣ. ಗುರೂಜಿಗಳು ಕೂಡ ತಿಳಿಸ್ಕೊಡ್ತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರಳ ವಾಸ್ತು ತಜ್ಞರು ಹಾಗೆ ಸಂಖ್ಯಾಶಾಸ್ತ್ರಜ್ಞರು, ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಮಾಕೃಂಡ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನ ನೋಡ್ತಾ ಹೋಗೋಣ. ನೋಡಿ, ಇವತ್ತು 27 ಜೂನ್ 2025 ದ್ವಿತೀಯ ತಿಥಿ, ಶುಕ್ಲ ಪಕ್ಷ, ಪುನರ್ವಸು ನಕ್ಷತ್ರ, ವೈಗತೆ ಯೋಗ, ಶುಕ್ರವಾರ ನೋಡ್ತಾ ಬರ್ತೀವಿ. ಇವತ್ತಿನ ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5 ಗಂಟೆ 57 ನಿಮಿಷ ಸೂರ್ಯ ಉದಯ ಆಗುವಂಥದ್ದು, ಸೂರ್ಯಾಸ್ತ ಬಂದು 6 ಗಂಟೆ 48 ನಿಮಿಷ. ಮತ್ತೆ ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ರಾಹುಕಾಲ 10 ಗಂಟೆ 46 ನಿಮಿಷದಿಂದ 12 ಗಂಟೆ 23 ನಿಮಿಷ, ಯಮಗಂಡ ಕಾಲ 3 ಗಂಟೆ 35 ನಿಮಿಷದಿಂದ 5 ಗಂಟೆ 12 ನಿಮಿಷ, ಗುಳಿಕ ಕಾಲ ಬಂದು 7 ಗಂಟೆ 34 ನಿಮಿಷದಿಂದ 9 ಗಂಟೆ 10 ನಿಮಿಷ, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11 ಗಂಟೆ 57 ನಿಮಿಷದಿಂದ 12 ಗಂಟೆ 48 ನಿಮಿಷ ಇವತ್ತಿನ ಒಂದು ಮುಹೂರ್ತ ಭಾಗವಾಗಿರುವಂತದ್ದು ನೋಡ್ತಾ ಇರ್ತೀವಿ. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಶುಕ್ರವಾರ, ಅದರಲ್ಲೂ ಕೂಡ ಮೊದಲನೇ ಆಷಾಢದ ಶುಕ್ರವಾರ, ವಿಶೇಷತೆ ಏನಾದರೂ ತಿಳಿಸ್ತೀರಾ? ಅಥವಾ ಇವತ್ತಿನ ದಿನ ನಮ್ಮ ವೀಕ್ಷಕರು ಏನಾದರೂ ಸ್ಪೆಷಲ್ ಪೂಜೆಗಳು ಅಥವಾ ಯಾವುದೋ ಒಂದು ಕಾರ್ಯವನ್ನ ಮಾಡಬೇಕು, ಏನನ್ನ ಮಾಡಬಾರ್ದು ಅಂತ ಹೇಳಿ ತಿಳಿಸೋದಾದ್ರೆ? ನೋಡಿ, ಜನರಿಗೆ ಕೆಲವೊಂದು ಮುಹೂರ್ತ ಭಾಗದಲ್ಲಿ ಆಷಾಢ ಅಂದ್ರೇನೆ ಭಯ. ನಾವು ಕೆಲವೊಂದು ಸಂಚಿಕೆಗಳಲ್ಲಿ ಆಷಾಢ ಮಾಸದ ವಿಶೇಷವಾಗಿ ಆಚರಣೆ ವಿಶೇಷವಾಗಿ ಒಂದು ವಿಡಿಯೋ ಎಪಿಸೋಡ್ ಮೂಲಕ ತಿಳಿಸೋಣ. ಬಟ್ ಆದ್ರೆ ಆಷಾಢ ಮಾಸದಲ್ಲಿ ಮೊದಲನೇ ಶುಕ್ರವಾರ ಒಂದು ಪೂಜೆಗೆ ತುಂಬಾ ಪ್ರಶಸ್ತವಾಗಿರುವಂಥದ್ದು, ವಿಶೇಷವಾಗಿ ಅಮ್ಮನವರ ಪೂಜೆ ಅಂತ ಹೇಳ್ತೀವಿ. ರಥ ಅನುಸಾರವಾಗಿ ಯಾರು ಸುಮಂಗಲಿರಿರ್ತಾರೋ ಒಂದು ರಥಗಳನ್ನ ಮಾಡಿ ಒಂದು ಆಷಾಢ ಶುಕ್ರವಾರದಂದು ಆ ಒಂದು ದೇವಿಗೆ ಒಂದು ಏನಾದ್ರು ಸಂಕಲ್ಪ ಮಾಡಿ 4 ಶುಕ್ರವಾರ ರಥ ಮಾಡಿ ಒಂದು ಸಂಪೂರ್ಣತೆ ಮಾಡೋದ್ರಿಂದ ಒಂದು ಅವರಿಗೆ ಏನೋ ಒಂದು ಅನ್ಕೊಂಡಿರೋ ಸಂಕಲ್ಪ ಸಾಧ್ಯ ಆಗುವಂಥದ್ದು. ಅದರಲ್ಲಿ ನಾಡತಾಯಿ ಚಾಮುಂಡೇಶ್ವರಿಯ ಒಂದು ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಒಂದು ಕೈಂಕರ್ಯಗಳು ನೆರವೇರುವಂಥದ್ದು, ಪ್ರಾರಂಭ ಆಗುವಂಥದ್ದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಆ ಒಂದು ವಿಚಾರದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇವತ್ತಿನ ಮುಂದುವರೆದ ಭಾಗ ನೋಡ್ತಾ ಹೋಗೋಣ. ಓಕೆ ಗುರುಜಿ, ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ದಿನದ ಪಂಚಾಂಗ ತಿಥಿಯನ್ನು ನೋಡಿದ್ವಿ, ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ ಗುರುಜಿ. ಮೇಷರಾಶಿಯವರಿಗೆ ನಿಮ್ಮ ಸಂಗಾತಿಯ ಆಹ್ಲಾದಕರ ಮನಸ್ಥಿತಿ ನಿಮಗೆ ಉಜ್ವಲವಾಗಿಸಬಹುದು. ಹೊಸ ಹಣಗಳಿಕೆಯ ಅವಕಾಶಗಳು ಇವತ್ತು ನಿಮಗೆ ಲಾಭದಾಯಕವಾಗಿರುವಂತದ್ದು ನೋಡ್ತಾ ಬರ್ತೇವೆ. ಮೇಷರಾಶಿಯವರಿಗೆ ಇವತ್ತಿನ ದಿನ ಲಾಭದಾಯಕವಾಗಿದೆ, ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ವೃಷಭ ರಾಶಿ. ಒಂದು ವೃಷಭ ರಾಶಿಯವರಿಗೆ ಲಾಭಕರವಾಗಿರುವಂಥ ದಿನ ಮತ್ತು ದೀರ್ಘಕಾಲಕ್ಕ ಒಂದು ಅನಾರೋಗ್ಯಕ್ಕೆ ಪರಿಹಾರ ಹುಡುಕಲು ಇವತ್ತು ಸಾಧ್ಯವಾಗಬಹುದು. ಅದರಿಂದ ದಿನ ಶುಭವಾಗಿರುವಂಥದ್ದು ನೋಡ್ತಾ ಬರ್ತೇವೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆಯನ್ನು ಕೂಡ ನೋಡ್ತಾ ಹೋಗೋಣ. ಗುರುಜಿ, ಮಿಥುನ ರಾಶಿ. ನಿಮ್ಮ ಆಕರ್ಷಕ ವರ್ತನೆ ನಿಮಗೆ ಎಲ್ಲರ ಒಂದು ಗಮನ ಸೆಳೆಯುವಂಥದ್ದು ಮತ್ತು ಅನೇಕ ಹೊಸ ಆರ್ಥಿಕ ಯೋಜನೆಗಳು ನಿಮಗೆ ಇವತ್ತು ದೊರಕುವಂಥದ್ದು ನೋಡ್ತಾ ಬರ್ತೇವೆ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ನೋಡಿ, ನಿಮ್ಮ ಬಗ್ಗೆ ನೀವೇ ಉತ್ತಮ ಅಭಿಪ್ರಾಯ ಬರಲು ಕೆಲವು ಕೆಲಸಗಳನ್ನು ಮಾಡಲು ಇವತ್ತು ಒಂದು ಅದ್ಭುತವಾಗಿರುವಂಥ ದಿನ. ಅದರಿಂದ ದಿನವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಒಂದು ಸಲಹೆ ಕೊಡ್ತಿರುವಂಥದ್ದು. ಓಕೆ, ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಗುರೂಜಿಗಳು ಕೂಡ ಸಲಹೆ ಕೊಡ್ತಾ ಇದ್ದಾರೆ. ದಿನ ಭವಿಷ್ಯ ಕೂಡ ಹಾಗೇ ಇದೆ, ಅದನ್ನ ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಗುರೂಜಿ ಮುಂದಿನ ರಾಶಿ ಸಿಂಹ ರಾಶಿ. ನೋಡಿ, ಸಿಂಹ ರಾಶಿಯವರು ನಿರಾಶಾದಾಯಕ ಮನೋಭಾವನೆ, ಸ್ವಲ್ಪ ಕೇವಲ ನಿಮ್ಮ ಅವಕಾಶಗಳನ್ನು ಸೀಮಿತಗೊಳಿಸುವುದಷ್ಟೇ ಅಲ್ಲದೆ ದೇಹದ ಸಾಮರಸ್ಯವನ್ನು ಕೂಡ ಭಂಗಪಡಿಸುವುದರಿಂದ ಅವುಗಳನ್ನು ತಡೆಯಬೇಕು. ಅದರಿಂದ ನೀವು ಯಾವುದೇ ರೀತಿ ಹೊರಗಡೆ ಬರಬೇಕು ಅಂದರೆ ತಾಳ್ಮೆಯಿಂದ ಸಂಯಮದಿಂದ ವರ್ತಿಸಿದರೆ ದಿನ ಚೆನ್ನಾಗಾಗುತ್ತೆ ಅಂತ ಸಿಂಹ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ಕನ್ಯಾ ರಾಶಿಯವರಿಗೆ ಇವತ್ತಿನ ಈ ದಿನ ಭವಿಷ್ಯ ಏನು ಹೇಳುತ್ತೆ? ನೋಡಿ, ಇಂದು ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ಸಂಬಳ ಪಡೆಯುವವರು ಮತ್ತು ಹಣಕ್ಕಾಗಿ ತುಂಬ ಚಿಂತೆ ಮಾಡಬಹುದು. ಆದರೆ ನಿಮ್ಮ ಸ್ನೇಹಿತರಿಂದ ಸಾಲ ಕೂಡ ಸಿಗುವಂಥದ್ದು, ಬಂಧು ಮಿತ್ರವರಿಂದ ಸಹಾಯ ಸಿಗುವಂಥದ್ದು, ಅದರಿಂದ ದಿನ ಶುಭವಾಗಿರುವಂಥದ್ದು ನೋಡ್ತಾ ಬರ್ತೇವೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ. ತುಲಾ ರಾಶಿ. ನಿಮ್ಮ ಸಂಗಾತಿಯ ಆರೋಗ್ಯ ಒತ್ತಡ ನಿಮಗೆ ಆತಂಕಕ್ಕೆ ಕಾರಣ ಆಗ್ಬೋದು. ನಿಮ್ಮ ಮನೆಗೆ ಸಂಬಂಧಿಸಿದ ಹೂಡಿಕೆ ಲಾಭದಾಯಕವಾಗಿರುವಂಥದ್ದು ಇವತ್ತಿನ ದಿನ ಒಂದು ದಿನ ಭವಿಷ್ಯವಾಗಿರುತ್ತೆ.
ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿದ್ದಾಯ್ತು. ಗುರುಜಿ, ಮುಂದೆ ವೃಶ್ಚಿಕ ರಾಶಿ ಬಗ್ಗೆ ನೋಡೋದಕ್ಕೂ ಮುಂಚೆ ಮತ್ತೊಂದು ಪ್ರಶ್ನೆ ಇದೆ, ತಗೊಂಡ್ಬಿಡೋಣ. ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ, ನೀಲೇಶ್. ಜನ್ಮ ದಿನಾಂಕ ಗುರುಜಿ 3/8/2010. 3/8/2010. ಹೌದು. ಸಮಯ 3:52 PM ಗುರುಜಿ, ಸ್ಥಳ ಕೋಲಾರ. ಏನ್ ಪ್ರಶ್ನೆ ಇದೆ? ನೀಲೇಶ್ ಹೈಯರ್ ಎಜುಕೇಶನ್ ಮತ್ತೆ ಕರಿಯರ್ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ, ನೀಲೇಶ್ ಅವರು ಯಾರು ಪ್ರಶ್ನೆ ಕಳಿಸಿದ್ದಾರೆ, ಮಂಗಳವಾರ ಹುಟ್ಟಿರುವಂಥದ್ದು, ಮೇಷರಾಶಿ, ಭರಣಿ ನಕ್ಷತ್ರ. ಎಜುಕೇಷನ್ಗೆ ಒಂದು ಚತುರ್ಥ ಪಂಚಮ ಭಾಗ್ಯಾಧಿಪತಿ ಗ್ರಹಗಳು ಚೆನ್ನಾಗಿರಬೇಕು, ಮತ್ತು ಗುರುಗ್ರಹ ಮತ್ತು ಬುಧ ಗ್ರಹ ಬಂದು ಬುದ್ಧಿಕಾರಕ, ಗುರು ಬಂದು ಜ್ಞಾನಕಾರಕ ಅಂತ ಹೇಳ್ತೀವಿ. ಮತ್ತು ಇವ್ರದ್ದು ಇವರು ಯಾರು ಪ್ರಶ್ನೆ ಕಳಿಸಿದಾರಲ್ಲ ನೀಲೇಶ್, ಅವ್ರ ವಿಚಾರದಲ್ಲಿ ಲಗ್ನಾಧಿಪತಿ ಗುರು ಚತುರ್ಥ ಭಾವದಲ್ಲೇ ಇದ್ದಾರೆ, ತುಂಬ ಒಳ್ಳೆಯದು. ಆದರೆ ವಕ್ರ ಗುರು ಅಂತ ಹೇಳ್ತೀವಿ. ವಕ್ರ ಗುರು ಇದ್ದವರಿಗೆ ಸ್ವಲ್ಪ ಅಕ್ಸೆಪ್ಟೆನ್ಸ್ ತುಂಬ ಕಷ್ಟ. ಅಂದರೆ ದೇವರೇ ಹಾಕಿದ್ದಾರೆ, ಏನು ಮಾಡಬೇಕು ಅಂತ ಒಂದು ವಿತಂಡ ವಾದಗಳು ಜಾಸ್ತಿ ಇರುತ್ತೆ ವಕ್ರ ಗುರು ಬಂದಾಗ. ಸೊ ಈ ರೀತಿ ಕಾಂಬಿನೇಷನ್ ಕೆಲವೊಂದು ವಿಚಾರದಲ್ಲಿ ನೋಡ್ತಾ ಬರ್ತೀವಿ. ಇವ್ರ ಜಾತಕದಲ್ಲಿ ಎಷ್ಟು ಸರಿನೋ ತಪ್ಪು ಅದು ಗೊತ್ತಿಲ್ಲ, ಅವರು ನೇರವಾಗಿ ಕರೆ ಮಾಡಿ ತಿಳಿಸಿದಾಗ ಗೊತ್ತಾಗುತ್ತೆ. ಬಟ್ ಈ ಕಾಂಬಿನೇಷನ್ಸ್ನ ಸುಮಾರು ಕಡೆ ನೋಡಿದ್ದೀವಿ. ಸೊ ಅದರಲ್ಲಿ ಇವರಿಗೆ ದಶ ಬಂದು ಸೂರ್ಯ ಮಹಾದಶನಲ್ಲಿ ಬುಧ ಅಂತರ್ದಶ ನಡೆದಿದೆ. ಎಜುಕೇಷನ್ಗೆ ಕಾರಕವಾಗಿರುವ ಗ್ರಹ ಗುರುನೇ ಆಗಿದ್ರು, ಗುರುವಿನ ಗೋಚಾರ ರಾಹುವಿಂದ ಶನಿಯಿಂದ ಗ್ರಸ್ತರಾಗಿರೋದ್ರಿಂದ ಸ್ವಲ್ಪ ನಿಧಾನ. ಇವರು ಸ್ವಲ್ಪ ಲೇಸಿನೆಸ್ ಇರೋದ್ರಿಂದ ತುಂಬ ಬುದ್ಧಿವಂತರು ಇರ್ತಾರೆ, ಅಲ್ಲಿ ಇವರು ಲೇಸಿನೆಸ್ ಇಂದ ಗ್ರೇಡ್ಸ್ ಕಮ್ಮಿ ಆಗ್ತಿರುತ್ತೆ, ಯಾಕಂದರೆ ದಶ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಮುಂದಿನ ಪ್ರಶ್ನೆ ಏನಿದೆ? ಕರಿಯರ್ ಬಗ್ಗೆ ಕೇಳ್ತಾ ಇದ್ದಾರೆ. ಕರಿಯರ್ ವಿಚಾರವಾಗಿ ನೋಡೋದಾದ್ರೆ, ಇವರು 10ನೇ ಮನೇಲಿ ಶನಿ ಮತ್ತು ಶುಕ್ರ ಮಂಗಳ ಇರೋದ್ರಿಂದ ಇವರು ಸ್ವಲ್ಪ ಎಜುಕೇಷನ್ ವಿಚಾರದಲ್ಲಿ ಡಬಲ್ ಗ್ರ್ಯಾಜುಯೇಷನ್ನು, ಪೋಸ್ಟ್ ಗ್ರ್ಯಾಜುಯೇಷನ್ನು, PhD ಲೆವೆಲ್ ಮಾಡುವಂಥ ಎಲ್ಲ ಯೋಗಗಳಿದೆ. ಸೊ ಅದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಕರಿಯರಲ್ಲಿ ಸಕ್ಸಸ್ ಸಿಗುತ್ತೆ. ಅಂದರೆ ಇವ್ರಿಗೆ ಎಷ್ಟು ಹೈಯರ್ ಎಜುಕೇಷನ್ ಹೋಗ್ತಾರೆ ನೀಲೇಶ್ ಅವ್ರ ವಿಚಾರದಲ್ಲಿ, ಅದನ್ನ ಮಾಡಿಕೊಂಡ್ರೆ ಸಕ್ಸಸ್ ಸಿಗುತ್ತೆ. ಮಾಡುವಂಥ ಯೋಗ ಕೂಡ ಇದೆ. ಸ್ವಲ್ಪ ಫೋಕಸ್ಡ್ ಆಗಿ ಲೇಸಿನೆಸ್ ಕಮ್ಮಿ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು, ಅಂದರೆ ಅವರು ಓದುವಂಥ ರೀತಿ ವಿಧಾನಗಳನ್ನು ಚೇಂಜ್ ಮಾಡಿಕೊಂಡು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು, ಯಾಕಂದ್ರೆ ಎಲ್ಲದಕ್ಕೂ ನಾವು ದೇವರ ಪರಿಹಾರ, ಮಂತ್ರ ಪರಿಹಾರ ಅಂತೂ ಗ್ರಹ ಮುಖೇನ ಇದ್ದೇ ಇರುತ್ತೆ. ಅದಲ್ದಿರೋ ಜೀವನ ಶೈಲಿಗೆ ಸಂಬಂಧಪಟ್ಟಂತ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಂಡಾಗ, ಯಾಕಂದ್ರೆ ಜ್ಯೋತಿಷ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಎಲ್ಲಾನು ಮ್ಯಾಜಿಕ್ ತರ ಕೆಲಸ ಮಾಡಲ್ಲ. ಜ್ಯೋತಿಷ ಇಸ್ ಅ ಟೂಲ್ ಟು ನೋ ಟು ಗೆಟ್ ದ ಥಿಂಗ್ಸ್ ವೆರಿ ಈಸಿಲಿ ಅಂತ ಹೇಳ್ತೀವಿ. ಸೊ ಆ ವಿಚಾರದಲ್ಲಿ ಸ್ವಲ್ಪ ಇವರು ಅನುಕೂಲತೆಗಳನ್ನು ಮಾಡ್ಕೊಂಡ್ರೆ ನೀಲೇಶ್ ಅವ್ರು ಖಂಡಿತ ಆಗುತ್ತೆ. ಮತ್ತೆ ಒಂದು ಲೇಸಿನೆಸ್ ಕಮ್ಮಿ ಮಾಡಿ ಓದೋದು ಸ್ಟಾರ್ಟ್ ಮಾಡಿ, ನಾರ್ತ್ ಫೇಸಿಂಗ್ ಕೂತ್ಕೊಂಡು ಓದಿ, ಕಾನ್ಸಂಟ್ರೇಷನ್ ಬರುತ್ತೆ. ಆದಷ್ಟು ಕಾನ್ಸಂಟ್ರೇಷನ್ ಬರೋಕ್ಕೆ ಸ್ವಲ್ಪ ಹನುಮಾನ್ ಚಾಲಿಸವನ್ನು ದಿನಾಲ್ ಹೇಳಿ ಅಂತ ನಾನು ಪರಿಹಾರ ಮುಖೇನ ತಿಳಿಸ್ತೇನೆ. ನೀಲೇಶ್ ಅವರ ಪ್ರಶ್ನೆಗೆ ಗುರುಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ. ವೀಕ್ಷಕರೇ, ನೀವು ಕೂಡ ನಮಗೆ ಇದೇ ರೀತಿಯಾಗಿ ಪ್ರಶ್ನೆಯನ್ನ ಕಳುಹಿಸಬಹುದು, ನೇರ ಪ್ರಸಾರಕ್ಕೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆ ಬಗ್ಗೆ ತಿಳಿಸಬಹುದು ಅಂತ ಹೇಳ್ತಾ, ಗುರುಜಿ ನಾವು ವೃಶ್ಚಿಕ ರಾಶಿ ಬಗ್ಗೆ ನೋಡ್ಬೇಕಾಗಿತ್ತು. ಏನಿದೆ ದಿನ ಭವಿಷ್ಯ ಇವರಿಗೆ? ನೋಡಿ, ವೃಶ್ಚಿಕ ರಾಶಿಯವರಿಗೆ ಇವತ್ತು ಒಂದು ನಿಮ್ಮ ವ್ಯಕ್ತಿತ್ವ ಒಂದು ಸುಗಂಧದಂತೆ ಕೆಲಸ ಮಾಡುವಂಥ ದಿನ, ಮತ್ತು ನಿಮ್ಮ ಊಹೆಗಳು ಲಾಭಗಳನ್ನ ತರುವಂಥದ್ದು ದಿನ, ಶುಭವಾಗಿರುವಂಥದ್ದು ನೋಡ್ತಾ ಬರ್ತೇವೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿಯವರಿಗೆ ಇವತ್ತಿನ ಶುಕ್ರವಾರದ ದಿನ ಭವಿಷ್ಯ ಏನಿದೆ ಗುರುಜಿ ತಿಳಿಸ್ತಾರೆ. ನೋಡಿ, ನಿಮ್ಮ ಸಭ್ಯದ ನಡವಳಿಕೆ ಮೆಚ್ಚುಗೆ ಪಡೆಯುತ್ತದೆ ಮತ್ತು ಅನೇಕ ಜನರು ನಿಮಗೆ ಹೊಗಳುವಂಥ ದಿನ ಆಗಿರುವಂಥದ್ದು. ಅದರಿಂದ ನಿಮಗೆ ದಿನ ತುಂಬ ಚೆನ್ನಾಗಿರುವಂಥದ್ದು ನೋಡ್ತಾ ಬರ್ತೇವೆ. ಧನು ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ ಗುರುಜಿ. ಮಕರ ರಾಶಿಯವರು ನೋಡಿ, ಇತರರನ್ನು ಟೀಕಿಸುವ ನಿಮ್ಮ ಅಭ್ಯಾಸದಿಂದಾಗಿ ನೀವು ನಿಮ್ಮ ಕೆಲವು ಟೀಕೆಗಳನ್ನು ಎದುರಿಸುವಂಥ ಸಾಧ್ಯತೆಗಳಿವೆ. ಆದರೆ ನಿಮ್ಮ ಹಾಸ್ಯ ಪ್ರಜ್ಞೆ ಜಾಗೃತವಾಗಿರಲಿ, ಅದರಿಂದ ನಿಮಗೆ ಸಂರಕ್ಷಣೆ ನೀಡಿ ಅದರಿಂದ ನಿಮಗೆ ಹೊರಗಡೆ ಬರುವಂಥದ್ದು ದಿನ ಮಕರ ರಾಶಿಯವರಿಗೆ ದಿನ ಭವಿಷ್ಯವಾಗಿರುವಂಥದ್ದು. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ನೋಡಿ, ಕುಂಭರಾಶಿ ನಿಮ್ಮ ಶಕ್ತಿಯ ಮಟ್ಟ ತುಂಬ ಚೆನ್ನಾಗಿರುವಂಥದ್ದು. ಹಣವನ್ನು ಉಳಿಸುವ ನಿಮ್ಮ ಬಯಕೆ ಇವತ್ತು ಪೂರ್ಣಗೊಳ್ಳಬಹುದು ಮತ್ತು ನೀವು ಸೂಕ್ತವಾಗಿ ಉಳಿಸಲು ಕೂಡ ಸಾಧ್ಯವಾಗುವಂಥ ದಿನ ಕುಂಭರಾಶಿಯವರದು ದಿನ ಭವಿಷ್ಯವಾಗಿರುವಂಥದ್ದು. ಕುಂಭರಾಶಿಯ ನಂತರ ಮೀನರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ಮೀನರಾಶಿ ಅನಿರೀಕ್ಷಿತ ಸ್ವಭಾವ ಮತ್ತು ಅದರ ವಿಚಾರವಾಗಿ ಸ್ವಲ್ಪ ವೈವಾಹಿಕ ಸಂಬಂಧವನ್ನು ಇವತ್ತು ಹಾಳಾಗುವಂಥದ್ದು, ಹಾಳು ಮಾಡೋಕ್ಕೆ ಬಿಡಬೇಡಿ ಅದರಿಂದ ಅಂತ ಹೇಳ್ತೀವಿ. ಇದರಿಂದ ನೀವು ಅದನ್ನು ತಡೆದುಕೊಂಡು ಖಚಿತಪಡಿಸ್ಕೊಳ್ಳಿ, ಇಲ್ಲದಿದ್ದರೆ ಏನಾದರೂ ವಿಷಾದ ಪಡ್ಬೋದು. ಅಂದರೆ ಸಮಯ ಕಳೆದು ಹೋದ ನಂತರ ಏನು ಮಾಡೋಕ್ಕಾಗಲ್ಲ, ಸಮಯ ಕೆಟ್ಟದಾಗೋದಕ್ಕಿಂತ ಮುಂಚೆ ಇವರು ಒಂದು ಆ್ಯಕ್ಷನ್ಸ್ನ ತಗೊಳ್ಳಿ ಅಂತ ಒಂದು ಮೀನರಾಶಿಯವರಿಗೆ ಹೇಳ್ತೀವಿ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯವಾಗಿದೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಗುರುಜಿಗಳ ಬಳಿ ಮಾತನಾಡಿ ಅಂತ ತಿಳಿಸ್ತಾ, ಗುರುಜಿ ನಮಗೆ ಮತ್ತೊಂದು ಪ್ರಶ್ನೆ ಇತ್ತು, ಅದನ್ನ ತಗೊಂಡ್ಬಿಡೋಣ. ಖಂಡಿತ. ಇವರು ಹರೀಶ್ ಅಂತ ಹೇಳಿ ಹೆಸರನ್ನ ಹೇಳ್ತಾ ಇದ್ದಾರೆ ಗುರುಜಿ. ಹರೀಶ್ ಜನ್ಮ ಸಮಯ ಬಂದು ಜನ್ಮ ದಿನಾಂಕ 31/5/2011. 31/5/2011. ಗುರುಜಿ ಇವರ ಜನ್ಮ ದಿನಾಂಕ 3:52 AM. ಜನ್ಮಸ್ಥಳ ಹಾವೇರಿ.
ಹೈಯರ್ ಎಜುಕೇಶನ್ ಮತ್ತೆ ಕರಿಯರ್ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇವತ್ತಿನ ಪ್ರಶ್ನೆಗಳಲ್ಲಿ ಸ್ವಲ್ಪ ಹೈಯರ್ ಎಜುಕೇಶನ್ ವಿಷಯ ಜಾಸ್ತಿ ಬಂದಿದೆ. ಸೊ ನೋಡಿ, ಹರೀಶ್ ಯಾರು ಕಳಿಸಿದ್ದಾರೆ ಅವ್ರ ಜಾತಕದ ವಿಚಾರವಾಗಿ ಮಂಗಳವಾರ ಹುಟ್ಟಿರುವಂತದ್ದು, ಮೇಷರಾಶಿ, ಭರಣಿ ನಕ್ಷತ್ರ ಅಂತ ನೋಡ್ತಾ ಬರ್ತೀವಿ, ಮತ್ತು ಮೇಷ ಲಗ್ನ. ಜಾತಕದಲ್ಲಿ ಸ್ವಲ್ಪ ಕಾಳಸರ್ಪ ದೋಷ ಪೂರ್ಣ ಪ್ರಮಾಣದಲ್ಲಿ, ಅಂದ್ರೆ ರಾಹು ಕೇತುಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಆಕ್ಸಸ್ ಅಲ್ಲಿ ಎಲ್ಲ ಗ್ರಹಗಳು ಅದರ ಬಂಧನದಲ್ಲಿ ಇರುವಂತದ್ದು ಸ್ವಲ್ಪ ನಿಧಾನ ಆಗ್ತಿದೆ. ರಾಹು ಕೇತುಗೆ ಸಂಬಂಧಪಟ್ಟಂತದ್ದು ಓಂ ರಂ ರಾಹುವೇ ನಮಃ, ಓಂ ಕೇಂ ಕೇತುವೆ ನಮಃ ಅಂತ ಮಂತ್ರ ಜಪ ಮಾಡ್ಬೋದು. ಮತ್ತೆ ಇವರಿಗೆ ನಡೀತಾ ಇರುವ ದಶಾಭುಕ್ತಿ, ಈಗ ಒಂದು ಚಂದ್ರ ಮಹಾದಶ ನಡೀತಿದೆ. ಚಂದ್ರ ಮಹಾದಶನಲ್ಲಿ ರಾಹು ಅಂತರ್ದಶೆ. ರಾಹು ಏನಾಗುತ್ತೆ ಅಂದರೆ ಕಾನ್ಸಂಟ್ರೇಷನ್ನ ಕಮ್ಮಿ ಮಾಡುತ್ತೆ, ಗ್ರೇಡ್ಸ್ನ ಕಮ್ಮಿ ಮಾಡುವಂಥದ್ದು. ಮತ್ತು ಏನಾಗುತ್ತೆ ಅಂದರೆ ರಾಹುಕೇತು ದೋಷ ಇದ್ದಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸುಮಾರು 48 ವರ್ಷದವರೆಗೂ ಆ ಒಂದು ಪ್ರಭಾವ ಇರುತ್ತೆ ಅಂತ ನೋಡ್ತಾ ಬರ್ತೀವಿ. ಆ ಪ್ರಭಾವದಿಂದ ಅವರಿಗೆ ಸ್ವಲ್ಪ ವಿದ್ಯಾಸ್ಥಾನದಲ್ಲಿ ತೊಂದರೆ ಆಗುವಂಥದ್ದು, ಅವರು ಎಜುಕೇಷನಲ್ಲಿ ಮುಂದೆ ಕೋರ್ಸ್ ಕಂಪ್ಲೀಷನ್ನಲ್ಲಿ, ಜಾಬಲ್ಲಿ. ಅದಕ್ಕೆ ನಾನು ಮಂತ್ರಗಳನ್ನು ಕೊಟ್ಬಿಟ್ಟೆ ಆಲ್ರೆಡಿ ಅವ್ರಿಗೆ ಹೇಳಿದೆ. ಸೊ ಅದನ್ನು ದಿನಾಲು ಜಪ ಮಾಡಿ ಆದಷ್ಟು ಶ್ರೀ ಕ್ಷೇತ್ರದಲ್ಲಿ, ಎಲ್ಲಿ ಅಂತಂದರೆ ಒಂದು ಕಾಳಹಸ್ತಿ ಅಂತ ಏನು ದೇವಸ್ಥಾನ ಇದೆ ತಿರುಪತಿಯಿಂದ ಸುಮಾರು 30 to 40 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ರಾಹುಕೇತು ಶಾಂತಿ, ಅಲ್ಲಿ ವಿಶೇಷವಾಗಿ ತುಂಬ ರಾಹು ಕಾಲದಲ್ಲಿ ರಾಹುಕೇತು ಶಾಂತಿ ಮಾಡ್ತಾರೆ. ಅದರಲ್ಲೂ ಸೋಮವಾರ ರಾಹು ಕಾಲದತ್ತು ಮಾಡಿದಾಗ ತುಂಬ ಪವರ್ಫುಲ್ ಅಂತ ಹೇಳ್ತೀವಿ. ಈ ರೀತಿ ಪರಿಹಾರ ಮಾಡ್ಕೊಂಡು ಬರಲಿ, ಇವ್ರಿಗೆ ಖಂಡಿತ ಎಜುಕೇಷನಲ್ಲಿ ಅನುಕೂಲ ಆಗುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ, ಒಳ್ಳೆ ಸೆಟ್ಲ್ ಕೂಡ ಆಗುತ್ತೆ. ಚಂದ್ರದಶ ನಡೀತಾ ಇರೋದ್ರಿಂದ ಸಿಂಪಲ್ ಆಗಿ ಸೋಮವಾರ ಶಿವನ್ ದೇವಸ್ಥಾನಕ್ಕೆ ಹೋಗ್ಲಿ, ಮತ್ತೆ ಕಾಳಹಸ್ತಿನಲ್ಲಿ ಈ ಒಂದು ಪರಿಹಾರ ಮಾಡ್ಕೊಂಡ್ಬಂದ್ರೆ ಎರಡೂ ಇವರಿಗೆ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ, ಎಜುಕೇಶನ್ ಅಲ್ಲಿ ಸಕ್ಸಸ್ ಕೂಡ ಸಿಗುತ್ತೆ ಅಂತ ನೋಡ್ತಾ ಬರ್ತೀವಿ. ಓಕೆ, ಹರೀಶ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಸಿಂಪಲ್ ಪರಿಹಾರ ಕ್ರಮವನ್ನ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯ ಏನಿದೆ, ವೃಶ್ಚಿಕ ರಾಶಿಯ ರಾಶಾಧಿಪತಿ ಗೋಚಾರದ ಫಲ ಹೇಗಿದೆ, ನಕ್ಷತ್ರಗಳ ಅನುಸಾರವಾಗಿ ಯಾವ ಒಂದು ಫಲಗಳನ್ನ ವೃಶ್ಚಿಕ ರಾಶಿಯವರು ಪಡೆದುಕೊಳ್ತಾರೆ, ಗುರುಜಿಗಳು ತಿಳಿಸ್ತಾರೆ. ಗುರುಜಿ ನೋಡೋಣ, ವೃಶ್ಚಿಕ ರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ, ಅದರ ಒಂದು ಅನುಸಾರವಾಗಿ ರಾಶಿ ಫಲ ಏನಿದೆ ನೋಡಿ. ಇಲ್ಲಿ ದೊಡ್ಡ ಬದಲಾವಣೆಗಳ ಆಗಿ ಹೋಗಿರುವಂಥದ್ದು, ಸಣ್ಣ ಪುಟ್ಟ ಬದಲಾವಣೆಗಳು ಹಿಂದಿನ ಒಂದು ತಿಂಗಳಲ್ಲೇ ಎಲ್ಲ ದೊಡ್ಡ ಬದಲಾವಣೆಗಳಾಗಿ ಸಣ್ಣ ಪುಟ್ಟ ಬದಲಾವಣೆ ಈ ತಿಂಗಳಲ್ಲಿ ನೋಡ್ತಾ ಬರ್ತೀವಿ. ಆ ಬದಲಾವಣೆಯ ಮುಂದುವರೆದ ಭಾಗವಾಗಿ ಈ ಜುಲೈ ಮಾಸದಲ್ಲಿ ನೋಡೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಪ್ರಮುಖವಾಗಿ 2 ಗ್ರಹಗಳ ಬದಲಾವಣೆ. ವೃಶ್ಚಿಕ ರಾಶಿಯವರಿಗೆ ಅಷ್ಟಮಾಧಿಪತಿಯಾದ ಬುಧನ ಬದಲಾವಣೆ ಮತ್ತು ಇವರಿಗೆ ದಶಮಾಧಿಪತಿಯಾದ ರವಿಯ ಬದಲಾವಣೆ. ಜುಲೈ 16ನೇ ತಾರೀಕು ನಂತರ ರವಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥದ್ದು. ಸೊ ಇಲ್ಲಿ ಭಾಗ್ಯ ಭಾವಕ್ಕೆ ಬರುವಂಥದ್ದು, ಇಲ್ಲಿ ದಶಮಾಧಿಪತಿಯಾಗಿ ಭಾಗ್ಯಸ್ಥಾನಕ್ಕೆ ಬರುವಂಥದ್ದು ತುಂಬ ವಿಶೇಷ ಯೋಗ. ಮತ್ತು ಇಲ್ಲೇನಾಗುತ್ತೆ, ಕರ್ಕಾಟಕ ರಾಶಿ ಕೂಡ ಸೂರ್ಯನ ಮಿತ್ರನ ಮನೆ, ಚಂದ್ರನ ಮನೆ. ಚಂದ್ರ ಸೂರ್ಯ ಅತ್ಯಂತ ಮಿತ್ರ ಗ್ರಹಗಳಂತ ಹೇಳ್ತೀವಿ. ಸೊ ಮಿತ್ರನ ಮನೆಯಿಂದ ಮಿತ್ರನ ಮನೆಗೆ ಬರುವುದರಿಂದ ಬುಧನ ಮನೆಯಿಂದ ಚಂದ್ರನ ಮನೆಗೆ ಬಂದ ಹಾಗೆ, ಅದರಿಂದ ತುಂಬ ಒಳ್ಳೆಯದು. ಸೊ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಶುಭ ಅಂತ ಹೇಳ್ತೀವಿ. ರಾಶಿಯ ಜಾತಕಸ್ಥರಿಗೆ ಒಳ್ಳೆ ಫಲಗಳು ಸಿಗುತ್ತೆ 15ನೇ ತಾರೀಕು ನಂತರ, ಜುಲೈ 15ನೇ ತಾರೀಕು. ಜುಲೈ 16ನೇ ತಾರೀಕು ನಂತರ ಇರುವಂತಹ ಬದಲಾವಣೆಯಲ್ಲಿ ಬುಧ ಕೂಡ ಏನಾಗುತ್ತೆ ಅಂದ್ರೆ ಬದಲಾವಣೆ ಆಗಿ ಭಾಗ್ಯಸ್ಥಾನಕ್ಕೆ ಬರುವುದರಿಂದ, ಮಿತ್ರನ ಸ್ಥಾನ ಆಗಿರೋದ್ರಿಂದ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅಂದ್ರೆ ಯಾರು ವೃಶ್ಚಿಕ ರಾಶಿಯ ಅಧಿಪತಿ ಹೊಂದಿರುವಂತ ಮಂಗಳ ಗ್ರಹ ಮತ್ತೆ ಬುಧ ಗ್ರಹ, ಅಂದ್ರೆ ಏನಾಗುತ್ತೆ ಅಂದ್ರೆ ಯಾರು ವ್ಯಾಪಾರಸ್ಥರು ಇರ್ತಾರೋ, ಉದ್ಯೋಗದಲ್ಲಿ ಇರ್ತಾರೋ, ಬುಧ ಬುದ್ಧಿಕಾರಕ ಗ್ರಹ ಇರೋದ್ರಿಂದ ಇವರಿಗೆಲ್ಲ ಅನುಕೂಲ ಆಗುತ್ತೆ. ವ್ಯಾಪಾರಸ್ಥರಿಗೆ, ಉದ್ಯೋಗಸ್ಥರಿಗೆ ಮತ್ತು ವಿದ್ಯಾರ್ಥಿಗಳಿಗೆ 16ನೇ ತಾರೀಕು ಜುಲೈ ನಂತರ ವೃಶ್ಚಿಕ ರಾಶಿಯವರಿಗೆ ಅಂತ ತಿಳಿಸ್ತಾ ಇದ್ದೇವೆ. ಮತ್ತೆ ಮುಂದುವರೆದ ಭಾಗದಲ್ಲಿ ಜುಲೈ ಮಾಸದಲ್ಲಿ ಆಷಾಢ ಮಾಸ ಪ್ರಾರಂಭವಾಗ್ತಿರುವಂತದ್ದು. ಇನ್ನೇನು ಇವತ್ತಿನ ದಿನಮಾನದಲ್ಲಿ ಇವತ್ತು 27ನೇ ತಾರೀಕು ವಿಶೇಷವಾಗಿ ಆಷಾಢ ಮೊದಲೇ ಶುಕ್ರವಾರನೇ ಈ ರಾಶಿ ಭವಿಷ್ಯ ತಾವು ನೋಡ್ತಾ ಇದ್ದೀರಾ. ಸೊ ಈ ವಿಚಾರದಲ್ಲಿ ಏನಂತಂದ್ರೆ ಆಷಾಢ ಮಾಸದಲ್ಲಿ ಎಷ್ಟು ಹೆಣ್ಮಕ್ಳಿಗೆ ಪ್ರೀತಿ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ತಾಯಿ ಮನೆಗೆ ಬಂದಿದ್ದಾಳೆ ಅಂತ ಭಕ್ತಿಯಿಂದ, ಪ್ರೀತಿ, ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಒಟ್ಟು ಆಷಾಢದಲ್ಲಿ 4 ಶುಕ್ರವಾರಗಳು ಬರುತ್ತೆ. ಅದರಲ್ಲಿ ಇವತ್ತು ಮೊದಲನೇ ಶುಕ್ರವಾರ ಇರುವಂತದ್ದು. ಅದರ ವಿಚಾರದಲ್ಲಿ ಇವತ್ತು 27ನೇ ತಾರೀಕೆ ಮೊದಲನೇ ಶುಕ್ರವಾರ, ಜುಲೈ 4ನೇ ತಾರೀಕು 2ನೇ ಶುಕ್ರವಾರ, ಜುಲೈ 11ನೇ ತಾರೀಕು 3ನೇ ಶುಕ್ರವಾರ, ಜುಲೈ 18ನೇ ತಾರೀಕು 4ನೇ ಶುಕ್ರವಾರ. ಆಷಾಢ ಮಾಸದಲ್ಲಿ ವಿಶೇಷವಾಗಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಮಾತೆಯ ಪೂಜೆ ಮಾಡುವಂಥದ್ದು. ಮತ್ತೆ ಜುಲೈ 10ನೇ ತಾರೀಕು ಆಚರಣೆ ವಿಚಾರದಲ್ಲಿ ನೋಡೋದಾದ್ರೆ ಗುರು ಪೂರ್ಣಿಮೆ ಬರುವಂಥದ್ದು. ಗುರು ಪೂರ್ಣಿಮೆ ಎಂದು ಗುರುಗಳಿಗೆ ನಮಿಸುವಂಥದ್ದು, ಗುರುಗಳಿಗೆ ಸ್ಮರಿಸುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಈ ಪೂರ್ಣಿಮೆ ಆಗಿರುವಂಥದ್ದು. ಜುಲೈ 16ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಮುಗಿದು ಸಮಾಪ್ತಿಯಾಗಿ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುವಂಥದ್ದು. ಸಾಮಾನ್ಯವಾಗಿ ನಾವು ದಕ್ಷಿಣಾಯಣ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡುವುದಿಲ್ಲ. ಮತ್ತೆ ದಕ್ಷಿಣಾಯಣ ಪುಣ್ಯಕಾಲದಲ್ಲಿ 3 ತಿಂಗಳ ಕಾಲ ಶುಭ ಕಾರ್ಯಗಳನ್ನು ವರ್ಜಿಸ್ತೀವಿ. ಅದರ ವಿಚಾರವಾಗಿ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ.
ಸೊ ಜುಲೈ 24ನೇ ತಾರೀಕು ಅಮಾವಾಸ್ಯೆ ಇರುವಂತದ್ದು, ವಿಶೇಷವಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡುವಂಥದ್ದು. ಕೆಲವೊಂದು ಸುಮಂಗಲಿಯರು ಗಂಡನ ದೀರ್ಘಾಯುಷ್ಯಕ್ಕೆ ಈ ಒಂದು ವ್ರತವನ್ನು ಮಾಡ್ತಾರೆ. ಅದರಲ್ಲಿ ಜುಲೈ ತಿಂಗಳ ಅಂತ್ಯ ಮಾಸದಲ್ಲಿ ಶ್ರಾವಣ ಮಾಸ ಕೂಡ ಪ್ರಾರಂಭ ಆಗ್ತಿರುವ ಒಂದು ಹಬ್ಬಗಳ ಸರಮಾಲೆ. ವಿಶೇಷವಾಗಿ ಶ್ರಾವಣ ಮಾಸದ ಮೊದಲೇ ಹಬ್ಬನೇ ನಾಗ ಚತುರ್ಥಿ ಅಂತ ಹೇಳ್ತೀವಿ. ಅವತ್ತು ಸ್ಕಂದನ ಆರಾಧನೆ, ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ನಾಗ ಚತುರ್ಥಿಯಿಂದ ಮಾಡುವಂಥದ್ದು. ಮತ್ತು ನಾಗ ಪಂಚಮಿ ಅಂದ್ರೆ ವಿಶೇಷವಾದ ಹೆಣ್ಣು ಮಕ್ಕಳ ಹಬ್ಬ ಅಂತ ಹೇಳ್ತೀವಿ. ಅದು ಈ ಒಂದು ಜುಲೈ 29ನೇ ತಾರೀಕು ಬರುವಂಥದ್ದು. ಈ ಸತಿ ಮಂಗಳವಾರನೇ ಬಂದಿರುವುದರಿಂದ ತುಂಬಾ ವಿಶೇಷ ಅಂತ ಹೇಳ್ತೀವಿ. ಮತ್ತು ನವಗ್ರಹಗಳ ಗೋಚಾರ ಜೊತೆಗೆ ಈ ಒಂದು ತಿಂಗಳದ ಒಂದು ಮಾಸದ ಫಲ ಈ ರೀತಿ ಇರುವಂತದ್ದು ನೋಡ್ತಾ ಬರ್ತೀವಿ. ಗುರೂಜಿ, ಇನ್ನು ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ವೃಶ್ಚಿಕ ರಾಶಿಯವರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡಿ, ಇಲ್ಲೇನಾಗುತ್ತೆ, ಒಂದು ವಿಸ್ತೃತ ಪ್ರಭಾವ ವಿಶೇಷವಾಗಿ ನಿಮ್ಮ ಶರೀರಕ್ಕೆ ಅಧಿಪತಿಯಾಗಿರುವಂಥದ್ದು ಮತ್ತೆ ನಿಮ್ಮ ರಾಶಿಯಾಧಿಪತಿ ಕೂಡ ಆಗಿರುವಂಥದ್ದು, ಷಷ್ಠಾಧಿಪತಿ ಆಗಿರುವಂಥ ಮಂಗಳ ಗ್ರಹರು ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಬಂದಿರುವಂಥದ್ದು, ಅಂದ್ರೆ ಮಿತ್ರನ ಸ್ಥಾನಕ್ಕೆ ಬಂದಿರುವಂಥದ್ದು. ಇದು ತುಂಬಾ ವಿಶೇಷ. 60% ನಿಮ್ಗೆ ಈ ಒಂದು ಮಾಸದಲ್ಲಿ ಒಳ್ಳೆಯ ಒಂದು ಫಲ ನೀಡುತ್ತೆ. ಯಾಕಂದ್ರೆ ಕುಜ 10ನೇ ಮನೆಗೆ ಬಂದಾಗ ಏನಾಗುತ್ತೆ, ನಿಮ್ಮ ಶರೀರ ಬಲಿಷ್ಠವಾಗುವಂಥದ್ದು ಮತ್ತು ಈ ತಿಂಗಳು ನಿಮಗೆ ಸುಮಾರು ಸುತ್ತಾಟಗಳು ಜಾಸ್ತಿ ಆಗುತ್ತೆ. ಬಹಳ ಅಲೆದಾಟಗಳು ಸುತ್ತಾಟಗಳು ಜಾಸ್ತಿ ಆಗುತ್ತೆ. ಸುಖ ಸುಮ್ಮನೆ ಸ್ವಲ್ಪ ಸುತ್ತಾಡೋದು ಕೂಡ ಜಾಸ್ತಿ ಆಗುತ್ತೆ. ಆದ್ರೂ ಕೂಡ ದೇಹ ಕಾಯ ತುಂಬಾ ಸದೃಢವಾಗಿರೋದ್ರಿಂದ, ಗಟ್ಟಿಯಾಗಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ದೇಹಕ್ಕೆ ಸ್ವಲ್ಪ ಹೆಚ್ಚು ಶ್ರಮ ಆಯಸ್ಸು, ಅಂದ್ರೆ ಕುಜ ಇಸ್ ಅ ಪ್ಲಾನೆಟ್ ವಿಚ್ ಕ್ರಿಯೇಟ್ಸ್ ದ ಸ್ಟ್ರೆಸ್ ಅಂತ ಹೇಳ್ತೀವಿ. ಆ ಸ್ಟ್ರೆಸ್ ಯಾವುದೇ ಪ್ರಮಾಣದಲ್ಲಿ ಇರ್ಬೋದು, ಅದು ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ದೈಹಿಕ ಸ್ಟ್ರೆಸ್ ಆಗಿರ್ಬೋದು, ಆ ರೀತಿ. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ತಗೊಂಡು ಮುಂದುವರೆದ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ಸಾಲಗಳನ್ನು ಕೂಡ ಮಾಡುವಂಥದ್ದು ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ರೋಗಿಗಳಿಗೆ ಏನು ತೊಂದರೆ ಇಲ್ಲ, ಆರೋಗ್ಯವಾಗಿರ್ತೀರಾ ವೃಶ್ಚಿಕ ರಾಶಿಯವರು. ಸ್ವಲ್ಪ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಶೀತ, ಸ್ವಲ್ಪ ಕೆಲವೊಂದು ಮೂಗಿನ ಸಮಸ್ಯೆ, ಅಂದ್ರೆ ಕಫ ಪ್ರಕೃತಿ, ಕೋಲ್ಡ್ ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಿ, ಅದು ಸ್ವಲ್ಪ ಸಾಧ್ಯತೆ ಜಾಸ್ತಿ ಅಂತ ನೋಡ್ತಾ ಬರ್ತೀವಿ. ಮತ್ತೆ ಕುಟುಂಬದಲ್ಲಿ ಶತ್ರುಗಳು ಮತ್ತು ಸ್ನೇಹಿತರಲ್ಲಿ ಶತ್ರುಗಳಾಗುವಂಥದ್ದು, ಮತ್ತೆ ನಿಮ್ಗೆ ಗೊತ್ತಿರಲಾರ್ದೆ ಒಂದು ಶತ್ರು ಭಯ ಜಾಸ್ತಿ ಆಗುವಂಥದ್ದು, ಅದನ್ನ ನೀವು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕು ವೃಶ್ಚಿಕ ರಾಶಿಯವರು ಜುಲೈ ತಿಂಗಳಲ್ಲಿ. ಅಷ್ಟಮದಲ್ಲಿ ಒಂದು ಸೂರ್ಯ ಬುಧ ಏನಾಗುತ್ತೆ, ಅದರ ಎಫೆಕ್ಟ್ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಅದ್ರ ಎಫೆಕ್ಟ್ ಕೂಡ ಕುಗ್ಗುತ್ತೆ. ಅದರಿಂದ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ರಾಶಿಯಿಂದ 2 ಮತ್ತು 5ನೇ ಅಧಿಪತಿಯಾಗಿರುವ ಗುರು 8ನೇ ಮನೆಯಲ್ಲಿರುವಂಥದ್ದು. ಇದು ಕೂಡ ಗುರುಬಲ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಕಡಿಮೆ ಮಾಡ್ತದೆ. ಆದ್ರೆ 15ನೇ ತಾರೀಕು ನಂತರ ಏನಾಗುತ್ತೆ, ಜುಲೈ ಮಾಸದಲ್ಲಿ 3 ಗ್ರಹಗಳ ಯೋಗ ನಿಮ್ಗೆ ಅಷ್ಟಮ ಸ್ಥಾನದಲ್ಲಿ ಹಾಕೋದ್ರಿಂದ ತುಂಬಾ ಒಳ್ಳೇದಂತ ಹೇಳ್ತೀವಿ. ಅದರಿಂದ ಬರುವಂತ ಹಣ ಸ್ವಲ್ಪ ವಿಳಂಬ ಆಗೋದು, ಆದಾಯದಲ್ಲಿ ಸ್ವಲ್ಪ ಕುಂಠಿತಗೊಳಿಸುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ಧನಸ್ಥಾನದಲ್ಲಿ ಒಂದ್ ಸ್ವಲ್ಪ ಏರುಪೇರುಗಳು ಕೂಡ ಗುರುವಿನ ಒಂದು ನಕಾರಾತ್ಮಕ ಫಲಗಳನ್ನು ನೋಡ್ತಾ ಬರ್ತೀವಿ. ಅಂದ್ರೆ ಪ್ಲಸ್ ಆರ್ ಮೈನಸ್ ಎಫೆಕ್ಟ್ಸ್ ಇದೆ, ಸ್ವಲ್ಪ ಮೈನಸ್ ಎಫೆಕ್ಟ್ಸ್ ಜಾಸ್ತಿ, ಪ್ಲಸ್ ಎಫೆಕ್ಟ್ಸ್ ಕಮ್ಮಿ ಇದೆ ಅಂತ ಈ ಒಂದು ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ನೋಡಿದ್ರೆ ನಮಗೆ ಕಾಣಿಸ್ಬರುವಂತದ್ದು. ಗುರುಜಿ, ಇನ್ನು ಮುಂದುವರೆದು ಜುಲೈ ತಿಂಗಳಲ್ಲಿ ಏನಾದ್ರೂ ನಿರೀಕ್ಷೆಯನ್ನ ಇಟ್ಕೊಂಡಿದ್ರೆ ಅದನ್ನ ಕಂಪ್ಲೀಟ್ ಮಾಡ್ತಾರಾ ವೃಶ್ಚಿಕ ರಾಶಿಯವರು? ಹಾಗೆ ರಾಶಿಯಾಧಿಪತಿಯ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ ವೃಶ್ಚಿಕ ರಾಶಿಯವರು? ನೋಡಿ, ರಾಶಿಯಾಧಿಪತಿ ಆವಾಗಲೇ ತಿಳಿಸಿದಂಗೆ ವಿಶೇಷವಾಗಿ ದಶಮ ಸ್ಥಾನದಲ್ಲಿ ಇರುವಂತದ್ದು. ಮಂಗಳ ಗೋಚಾರ ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರುವಂತದ್ದು ಒಳ್ಳೆ ಫಲಗಳನ್ನ ಖಂಡಿತ ನೀಡುತ್ತೆ. ಮತ್ತೆ ಶನೇಶ್ವರರು ಕೂಡ ನಿಮ್ಗೆ ಇಷ್ಟು ದಿನ ಏನಾಗುತ್ತೋ ಅರ್ಧಾಷ್ಟಮದಲ್ಲಿದ್ದು ಪಂಚಮ ಸ್ಥಾನಕ್ಕೆ ಶನೇಶ್ವರರು ಹೋಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಧೈರ್ಯ, ಸಾಹಸ, ಪರಾಕ್ರಮಗೆ ಅಧಿಪತಿಯಾಗಿರುವಂತ ಮತ್ತು ಸುಖಾಧಿಪತಿಯಾಗಿರುವಂತ ಶನೇಶ್ವರ ಗ್ರಹರು ಪಂಚಮ ಒಂದು ಸ್ಥಾನದಲ್ಲಿ ಸ್ವಲ್ಪ ಏನಾಗುತ್ತೆ ಅಂದ್ರೆ ಆಸ್ತಿ ವಿಚಾರದಲ್ಲಿ ಮಾತುಕತೆ ಆಗುವಂಥದ್ದು, ಹಿರಿಯರ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಕಲಹಗಳಾಗುವಂಥದ್ದು, ಅಣ್ಣ ತಮ್ಮಂದರ ನಡುವೆ ಕಲಹಗಳನ್ನು ಜಾಸ್ತಿ ಮಾಡುವಂಥದ್ದು. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಜುಲೈ ಮಾಸದಲ್ಲಿ ವೃಶ್ಚಿಕ ರಾಶಿಯವರು. ಮತ್ತೆ ಶುಕ್ರ ಕೂಡ ಸಪ್ತಮಾಧಿಪತಿಯಾಗಿ ಸ್ವಲ್ಪ ಸಣ್ಣ ಪುಟ್ಟ ಜಗಳವನ್ನು ಕುಟುಂಬದಲ್ಲಿ ಕೊಡುವಂಥದ್ದು. ಅಂದ್ರೆ ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟ ಕಲಹಗಳು, ಏನೋ ಮಾತಾಡ್ತಿರ್ತಾರೆ ಸಣ್ಣ ಪುಟ್ಟ, ಅವ್ರಿಗೆ ಗೊತ್ತೇ ಇರೋದಿಲ್ಲ, ಆ ಮಾತು ಜಗಳಕ್ಕೆ ಪರಿವರ್ತನೆ ಆಗುವಂಥದ್ದು. ಅದಕ್ಕೆ ಮಾತಾಡೋದ್ರಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಂತ ಹೇಳ್ತೀವಿ. ಮತ್ತೆ ಶುಕ್ರ ಸಪ್ತಮ ಸ್ಥಾನಾಧಿಪತಿ, ಸಪ್ತಮ ಅಂತಂದ್ರೆ ಕಳತ್ರ ಭಾವ, ದಾಂಪತ್ಯ ಭಾವ ಅಂತ ಹೇಳ್ತೀವಿ. ಸೊ ಆ ವಿಚಾರದಲ್ಲಿ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ವಾದ ವಿವಾದಗಳು ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದಕ್ಕೆ ವೃಶ್ಚಿಕ ರಾಶಿಯವರು ಹುಷಾರಾಗಿರ್ಬೇಕು. ಅದಕ್ಕೆ ಸಮಯ ಅವಕಾಶ, ಅಂದ್ರೆ ನೀವು ಯಾವುದೇ ರೀತಿ ಅವಕಾಶ ನೀಡಬೇಡಿ, ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಮತ್ತೆ ಕುಜನಿಂದ ಸ್ವಲ್ಪ ಸುಖ ಸುಮ್ಮನೆ ಕೋಪ ಬರುವಂತದ್ದು, ಹೆಚ್ಚು ಸ್ಟ್ರೆಸ್ ಆಗುವಂತದ್ದು. ಹಾಗಾಗಿ ಸ್ವಲ್ಪ ಹೊತ್ತಿಗೆ ನೀವು ಒಂದ್ ಸ್ವಲ್ಪ ಪರಿಹಾರ, ಮೆಡಿಟೇಷನ್, ಯೋಗ, ಪ್ರಾಣಾಯಾಮ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ತಿಳಿಸ್ತಾ ಇದೀವಿ. ಮತ್ತೆ ಶನಿಯನ್ನ ಬಲಿಷ್ಠ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಪಂಚಮ ಶನಿ ಅಂದ್ರೇನೆ ಹೆದರು ಓಡೋಗುವಂತ ಒಂದು ಕಾಲ. ಸೊ ಆ ವಿಚಾರದಲ್ಲಿ ಕೂಡ ಶನಿಯ ಒಂದು ಪ್ರಭಾವ ಕೆಟ್ಟದಾಗಿದ್ರು ಕೂಡ ರಾಶಿಯಾಧಿಪತಿ ದಶಮದಲ್ಲಿದ್ದಾಗ
ರಾಶಾಧಿಪತಿ ಅಂದ್ರೆ ಕೇಂದ್ರಾಧಿಪತಿ ಇನ್ನೊಂದು ಕೇಂದ್ರ ಭಾವದಲ್ಲಿ, ಅದು ಸೂರ್ಯನ ಮನೆಯಲ್ಲಿದ್ದಾಗ 60% ಒಳ್ಳೆ ಫಲಗಳನ್ನ ಕೊಡುತ್ತೆ. ಸೊ ಆ ಒಂದು ಮಂಗಳನ ಒಂದು ಪ್ರೊಟೆಕ್ಷನ್ಸ್ ಈ ರಾಶಿಯವರಿಗೆ ಇರುವಂತದ್ದು. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಶನಿ ಬಲಿಷ್ಠ ಮಾಡ್ಕೊಳ್ಳಲು ಸ್ವಲ್ಪ ಶನೇಶ್ವರನ ಒಂದು ಮಂತ್ರ ಜಪ ಮಾಡುವಂಥದ್ದು, ಶನೇಶ್ವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನಿ ಶಾಂತಿಯನ್ನು ಮಾಡಿಸಲು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಸೂಚಿಸಲಾಗಿದೆ. ಅದ್ರ ಜೊತೆ ಅಷ್ಟಮ ಲಾಭಾಧಿಪತಿಯಾದ ಬುಧ ಗ್ರಹರು ಕೂಡ 15ನೇ ತಾರೀಕು ನಂತರ ಭಾಗ್ಯಸ್ಥಾನಕ್ಕೆ ಬರುವುದರಿಂದ ಒಂದು ಒಳ್ಳೆ ವಿಚಾರ, ಒಂದು ಶುಭ ವಿಚಾರ ಏನು ಅಂತ ಸೈಟ್ ಖರೀದಿ ಇತ್ಯಾದಿ, ಪ್ಲಾಟ್ ತೆಗೆದುಕೊಳ್ಳೋದಕ್ಕೆ, ಭೂಮಿ ತೆಗೆದುಕೊಳ್ಳೋದಕ್ಕೆ ಬದಲಾವಣೆ ಕಾಣುವಂಥದ್ದು. ಸ್ವಲ್ಪ ಮಟ್ಟಿಗೆ ಫೈನಾನ್ಸ್ ಇಂದ ಸ್ವಲ್ಪ ಹಿಂದೆ ಬೀಳುವಂಥದ್ದು. ಅದು ಬಿಟ್ರೆ ಒಂದು 100% ಒಂದು 50% ಈ ಒಂದು ವೃಶ್ಚಿಕ ರಾಶಿಯವರ ಗೋಚಾರ ಪ್ರಭಾವ ಮತ್ತು ರಾಶಾಧಿಪತಿಯ ಪ್ರಭಾವದಿಂದ ಬರುವಂಥದ್ದು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಇನ್ನು ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕ್ಷತ್ರಗಳ ಅನುಸಾರ ಫಲ ಎಷ್ಟು ಮಟ್ಟಿಗೆ ಸಿಗುತ್ತೆ? ಜುಲೈ ತಿಂಗಳಿನಲ್ಲಿ ಪರಿಹಾರ ಕ್ರಮಗಳು ತುಂಬಾ ಹೇಗೆ ಮಾಡ್ಕೋಬೇಕು ಇವರು ಅಂತ ಹೇಳಿ ನೋಡಿ. ಈ ಒಂದು ಜುಲೈ ಮಾಸದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾದ ನಕ್ಷತ್ರಗಳು 3 ನಕ್ಷತ್ರಗಳು ಬರುತ್ತೆ. ವಿಶಾಖ, ಅನುರಾಧ, ಜ್ಯೇಷ್ಠ ಅಂತೇಳಿ. ವಿಶಾಖ ನಕ್ಷತ್ರ ಗುರುವಿನ ನಕ್ಷತ್ರ, ಅನುರಾಧ ನಕ್ಷತ್ರ ಶನೈಶ್ವರರ ನಕ್ಷತ್ರ ಅಂತ ಹೇಳ್ತೀವಿ, ಜ್ಯೇಷ್ಠ ನಕ್ಷತ್ರ ಬಂದು ಬುಧನ ನಕ್ಷತ್ರ ಅಂತ ಹೇಳ್ತೀವಿ. ಇಲ್ಲಿ ವಿಶಾಖ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಜನಕ್ಕೆ ಏನಾಗುತ್ತೆ ಅಂತಂದ್ರೆ ಒಂದು ಜಾಯಿಂಟ್ ಪೇನ್ಸ್ ಬರುವಂಥದ್ದು ಮತ್ತು ಕಾಲು ನೋವಿನ ಸಮಸ್ಯೆ ಕಾಣಿಸುವಂಥದ್ದು, ಇದರ ಸಮಸ್ಯೆ ಉದ್ಭವಿಸುವಂಥದ್ದು ಒಂದು ವೃಶ್ಚಿಕ ರಾಶಿಯ ವಿಶಾಖ ನಕ್ಷತ್ರದವರಿಗೆ ಬರುವಂಥದ್ದು. ಯಾಕಂದ್ರೆ ತುಲಾ ರಾಶಿಯಲ್ಲೂ ಕೂಡ 3 ಪಾದ ಬರುತ್ತೆ, ಒಂದು ಪಾದ ವಿಶಾಖ ನಕ್ಷತ್ರದ್ದು ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. ಆ ರೀತಿ ಫಲಗಳು ಇದು ನೋಡ್ತಾ ಬರ್ತೀವಿ. ಮುಂದೆ ಅನುರಾಧ ನಕ್ಷತ್ರದವರಿಗೆ ಯಾರೋ ಒಂದು ಹೊಸ ಒಂದು ಏನು ಸಂಬಂಧಗಳ ವಿಚಾರವಾಗಿ ಯಾರು ಪ್ರಯತ್ನ ಪಡ್ತಿರ್ತೀರೋ, ಅಂದ್ರೆ ಮದುವೆ ಇತ್ಯಾದಿಗಳಲ್ಲೂ ಮುಂದುವರಿಕೆ ಆಗ್ತಿದ್ರೆ ಈ ಒಂದು ಮಾಸದಲ್ಲಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಒಂದು ಸಂಬಂಧ ಕೂಡುವಿಕೆ ಗಟ್ಟಿಯಾಗಿ ಆಗುವಂತದ್ದು ನೋಡ್ತಾ ಬರ್ತೀವಿ. ಜ್ಯೇಷ್ಠ ನಕ್ಷತ್ರದವರಿಗೆ ತುಂಬಾ ಹೊಸ ವ್ಯಾಪಾರದಲ್ಲಿ ಲಾಭ ತಂದು ಕೊಡುವಂತದ್ದು. ಯಾಕಂದ್ರೆ ತುಂಬಾ ಜನ ವ್ಯಾಪಾರ ಕೈ ಹಾಕಿರ್ತಾರೆ, ಭಯ ಇರುತ್ತೆ ಅವರಿಗೆ, ಕೈ ಸುಟ್ಕೊಂಡ್ರೆ ಹೇಗೆ, ಇನ್ವೆಸ್ಟ್ಮೆಂಟ್ ಹೇಗೆ, ಅಥವಾ ಎಲ್ಲಾ ವ್ಯಾಪಾರ ಎಲ್ಲಾ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಗ್ರಾಹಕರು ಬರ್ತಾರೋ ಇಲ್ವೋ, ಆ ರೀತಿ ಸಮಸ್ಯೆಗಳು. ಅದು ಹೋಟೆಲ್ ಉದ್ಯಮ ಆಗಿರ್ಬೋದು, ಬಟ್ಟೆ ಉದ್ಯಮ ಆಗಿರ್ಬೋದು, ಯಾವುದೇ ಒಂದು ವ್ಯಾಪಾರ ವಹಿವಾಟುಗಳ ವಿಚಾರದಲ್ಲಿ. ಆದ್ರೆ ಒಂದು ರಾಶಿ ನಕ್ಷತ್ರದ ಫಲ ಇಲ್ಲಿ ನಾವು ನೋಡಿದಾಗ ತುಂಬಾ ಒಂದು ಹೊಸ ವ್ಯಾಪಾರದಲ್ಲಿ ಲಾಭ ತಂದು ಕೊಡುತ್ತೆ ಈ ಒಂದು ಮಾಸದಲ್ಲಿ. ಮತ್ತು ವ್ಯಾಪಾರದ ಡೀಲ್ಗಳಲ್ಲಿ ಹೆಚ್ಚು ಲಾಭ ಸಿಗುತ್ತೆ. ಅಂದ್ರೆ ಏನೋ ಒಂದು ಮೀಟಿಂಗ್ ಆಗಿರ್ಬೋದು, ಒಂದು ಏನಾದ್ರು ಒಂದ್ ಕಡೆ ಸೇರುವಂತದ್ದಾಗಿರ್ಬೋದು, ಒಂದು ನೆಗೋಷಿಯೇಷನ್ ಅಂತ ಹೇಳ್ತೀವಿ. ಆ ನೆಗೋಷಿಯೇಷನ್ ವಿಚಾರದಲ್ಲಿ ಈ ಒಂದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ಲಾಭ ಅಂತ ಹೇಳ್ತೀವಿ. ಅದೇ ರೀತಿ ನಾನು ಅವಾಗಲೇ ತಿಳಿಸ್ದೆ, ಶನಿಗೆ ಸಂಬಂಧಪಟ್ಟಂತ ಪರಿಹಾರ. ಯಾಕಂದ್ರೆ 100% ಒಂದು 40-50% ಮಾತ್ರ ಇವರಿಗೆ ಚೆನ್ನಾಗಿರುವಂತದ್ದು. ಉಳಿದಿರುವಂತ ನೆಗೆಟಿವ್ ಥಿಂಗ್ಸ್ಗೆ ಇವ್ರು ಏನ್ ಮಾಡ್ಬೇಕು, ಆದಷ್ಟು ಒಂದು ಕೋತಿಗಳಿಗೆ ಬಾಳೆಹಣ್ಣು ತಿನ್ನಿಸೋದು ಪ್ರತಿ ಮಂಗಳವಾರ ಒಳ್ಳೆ ಫಲ ಕೊಡುತ್ತೆ. ಮತ್ತು ಪ್ರತಿದಿನಾಲು ಶನಿಯ ಒಂದು ಮಂತ್ರ ಓಂ ರಿಂಗ್ ಶ್ರಿಂಗ್ ಶುಕ್ರಾಯ ನಮಃ ಅಂತ ಹೇಳ್ತೀವಿ. ಅಂದ್ರೆ ಶನಿಯ ಮಿತ್ರ ಗ್ರಹ ಶುಕ್ರನ ಮಂತ್ರ, ಅಥವಾ ಓಂ ಪ್ರಾಂ ಪ್ರೀಂ ಪ್ರೌಂ ಶಂ ಶನೇಶ್ವರಾಯ ನಮಃ ಅಂತ ಈ ಮಂತ್ರಗಳನ್ನು 108 ಬಾರಿ ಜಪ ಅಂತ ಹೇಳ್ತೀವಿ. ಮತ್ತೆ ಮನೆಗೆ ಹತ್ತಿರ ಇರುವ ದೇವಸ್ಥಾನಕ್ಕೆ ಭೇಟಿ ನೀಡಿ 10-20 ನಿಮಿಷಗಳ ಕಾಲ ಒಂದು ಮೆಡಿಟೇಷನ್ ಮಾಡುವಂಥದ್ದು ಆ ಒಂದು ದೇವಸ್ಥಾನದ ಜಾಗದಲ್ಲಿ ಕೂತ್ಕೊಂಡು. ಇಷ್ಟು ಮಾಡಿದ್ರೆ ಅವರಿಗೆ ಒಳ್ಳೆಯ ಫಲಗಳು. ಏನಾದರೂ ಅಡಚಣೆಗಳಿದ್ರು ಕೂಡ ಆ ಪರಿಹಾರ ಮುಖೇನ ಒಂದು ಸಿಗುವಂಥದ್ದು, ಒಂದು ಸೊಲ್ಯೂಷನ್ ಸಿಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಂಡ್ರೆ, ಹಾಗೆ ಪರಿಹಾರ ಕ್ರಮಗಳನ್ನ ಗುರೂಜಿಗಳು ತಿಳಿಸಿದ್ದಾರೆ, ಅದನ್ನ ಕೂಡ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಅನೇಕ ಮಹತ್ತರ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.